MLA ಮಿನಿಸ್ಟರ್ಗಳನ್ನ ನಾವು ಇಂಟರ್ವ್ಯೂ ಮಾಡಕ್ಕೆ ಆಗ್ಲಿಂದ ಕಾಯ್ಕೊಂಡು ಕೂತಿದೀವಿ. ಅದಕ್ಕೆ ಇವ್ರನ್ನ ಯಾರನ್ನು ಇಂಟರ್ವ್ಯೂ ಬೇಡ ರೀ, ಯಾರಾದ್ರೂ ಹೀರೋಗಳು ಫಿಲಂ ಆಕ್ಟರ್ಸ್ ಅವ್ರು ಇವ್ರನ್ನ ಕರ್ಸಿ ಮಾಡ್ಸೋಣ ಅಂತ ನಾನು ಎಷ್ಟು ಹೇಳ್ತೀನಿ ಚಾನಲ್ ಅವ್ರಿಗೆ, ಕೇಳಲ್ಲ. ವಿರೋಧ ಪಕ್ಷದ ನಾಯಕರು ದಯವಿಟ್ಟು ಇಲ್ಲೆಲ್ಲಾರಿದ್ರೆ ವೇದಿಕೆ ಮೇಲೆ ಬರ್ಬೇಕು, ಸ್ಟುಡಿಯೋ ಹತ್ರ ಬರ್ಬೇಕು. ದಯವಿಟ್ಟು ವಿರೋಧ ಪಕ್ಷದ ನಾಯಕರು ಚಿಕ್ಕಣ್ಣವರು ಮಾನ್ಯ ಮತದಾರ ಬಂಧುಗಳಲ್ಲಿ ವ್ಯಕ್ತಿ ಇವತ್ತು ನಮ್ಮ ಪಕ್ಷ ವಿರೋಧ ಪಕ್ಷ ಆಗಿದೆ. ಇದಕ್ಕೆ ಕಾರಣ ಯಾರು? ಆಡಳಿತ ಪಕ್ಷದವರು. ಅವ್ರೇನ್ ಮಾಡಿದ್ರು? ನೀವೇ ಸಾಮಾನ್ಯದವ್ರ ಒಂದ್ ಪ್ಯಾಕೆಟ್ ಒಂದ್ ಕೆಜಿ ಮಾಡ್ಕೊಟ್ರೆ ಓಟ್ ಹಾಕ್ತೀರ ನೀವು. ಒಂದಿರಪ್ಪ ನೀನು. ಈ ಕಾರ್ಯಕರ್ತಗಳು ತಲೆನೋವು ಸನ್ಮಾನ ಎಲ್ಲ ಆಮೇಲೆ ಮಾಡೋಣ. ಒಂದು ಬಾತ್ನ ಸನ್ಮಾನ ಯಾರು ನಿಮಗ್ ಮಾಡ್ತೀನಿ ಅಂತಿದ್ದೀಗ ಒಂದಿರಯ್ಯ. ಏನೇ ಆದ್ರು ಮುಂದಿನ ತಳ ನೀವು ನಮ್ಮ ಪಕ್ಷನ ಗೆಲ್ತಬೇಕು. ಇವತ್ತು ನಿಮ್ಮ ಊರ ಹಬ್ಬಕ್ಕೆ ನಮ್ಮನ್ನ ಕಂತಿದ್ದೀರಿ. ನೀವು ದೇವರು ನಿಮ್ಗೆಲ್ಲಾನು ಒಳ್ಳೇದ್ ಮಾಡ್ಲಿ. ಮುಂದಿನ ತಲ ನಿಮ್ಮ ಮಕ್ಕಳು ಬರೀ ಕಳ್ಳು ಹೊಡ್ಬೇಕಾದ್ರು ನಾವು ಹಾಕ್ತಿವಿ. ನೀವು ಬನ್ನಿ ಎರಡಂತಲ್ಲ ಅದು ಈಗ ಹಾಕ್ತಾರಲ್ಲ ತುಮ್ನಿಗೆ ಅಳ್ತ್ಕೊಂಬಿಡಿ ಓಟಾಯ್ತದೆ. ಸ್ವಾಮಿ ಅಂತಲ್ಲ ಬಂದು ನೀವು ಓಟ. ಇದು ವೇದಿಕೆ ಭಾಷಣ ಅಲ್ಲ ರೀ, ಇದು ತುಂಬ ಕೂತ್ಕಯ ಗೊತ್ತ ನಂಗೆ. ಹಂಗ ಅಳ್ತ್ಕೊಂಡು ನೀವು ಒಬ್ಬೊಬ್ರು ಮೂರ್ ಓಟ್ ಬೇಕಾದ್ರು ಹಾಕ್ಬೋದು ಅಂತ ಹೇಳ್ತಾ ಇಟ್ಟೊತ್ತು ಮಾತಾಡಕ್ಕೆ ಔಟ್ಲಾಗಂತ ಕೊಟ್ಟೊಂದಿಗೆ ಎಲ್ಲದಕ್ಕೂ ಧನ್ಯವಾದಗಳು. ಈಗ ಮಾಡಯ್ಯ ಸನ್ಮಾನ್ವ. ಯಾರೇ ನಿಮ್ಗೆ ಸನ್ಮಾನ ಮಾಡ್ತೀನಿ ಅಂತ ಹೇಳಿದ್ದು? ಎಲ್ಲೂ ಬಂದಿವ್ ನಾನು ಟಿವಿ ಚಾನಲ್ ಅಲ್ಲಿ ನಿಮ್ನ ಇಂಟರ್ವ್ಯೂ ಕರೆದಿರೋದ್ ನಾವು. ಅದ ಅಯ್ಯೋ ಹೋಗತ್ತಾಗಿ ನಾನು ಹಬ್ಬದ ಬಗ್ಗೆ ನೋಡ್ಕ ಬಾಟ್ನ ಎಲ್ಲ ಮಾಡ್ಬಿಡ್ತಲ್ಲ. ಇದು ಟಿವಿ ಪ್ರೋಗ್ರಾಮ್ ರಾಜಕೀಯ ರಣರಂಗ ಅಂತ ಒಂದು ಕಾರ್ಯಕ್ರಮ ಮಾಡ್ತಾ ಇದೀವಿ ನಾವು. ಮಾಡ್ಕೋ ಯಾರ್ ಬೇಡ ಅಂದ್ರು ನಾವು ಮಾಡ್ಕೊಳ್ಳೋದಲ್ಲ ಕಣ್ರಿ. ಇದೇನ್ ಪಟಾಕಿ ಹಬ್ಬ ಏನ್ರಿ ನಾವ್ ಪಟಾಕಿ ಹೊಡ್ಕೊಳಕ್ಕೆ? ಏನೇನೋ ಪ್ರಶ್ನೆಗಳಿದೆ ಅವ್ರೆಲ್ಲ ತೋರ್ಸೋದಲ್ಲ ಏನ್ರಿ ಅವ್ರಿ ಎಕ್ಸಾಂಪಲ್ ತೋರ್ಸೋದಂಗೆ ಹಂಗಲ್ಲ ರೀ. ನೋಡ್ರಿ ಎಲ್ಲಾ MLA ಬರ್ಬೇಕು. ಯಾರಪ್ಪ ಇಲ್ಲಿ ಒಬ್ಬ ಮಂತ್ರಿ ಎದುರುಗಡೆ ಕೂತಿದೆ ಅಲ್ಲ ದಿಮಾಗ್. ನಾನು ನಿಮ್ಮನ್ನ ಇಂಟರ್ವ್ಯೂ ಮಾಡ್ಬೇಕು ಅಂದ್ರೆ ಮಧ್ಯ ಕೂತ್ಕೊಂಡೇ ಇಂಟರ್ವ್ಯೂ ಮಾಡ್ಬೇಕು. ಮದ್ವೆ ಆಗಿದ್ಯಾ? ಆಗಿದೆ ಎಷ್ಟನ ಮಕ್ಕಳು? ಒಂದು. ನಿನ್ ಮಗಂಗೆ ನಾನು ಮೆಡಿಕಲ್ ಟ್ರೀಟ್ ಕೊಡ್ತೀನಿ ಈಗ್ಲೇ. ಆಗಿಲ್ಲ ನನ್ನನ್ನ ಫುಲ್ ಬಿಲ್ಡಪ್ ಯಾವ ಬೋಳಿ ಮಗನಿಗೆ ಅರ್ಥವಾಗುತ್ತದೆ. ಮಂತ್ರಿಗಳು ಆಡ್ಕೊಂತೀಯ ಬಿಲ್ಡಪ್. ಮೆಡಿಕಲ್ ಸೀಟ್ ಕೊಡಿಸ್ತೀರ ಅಂದ್ರೆ ನಿಮ್ಮನ್ನ ಬಿಲ್ಡಪ್ ಮಾಡಿದೆ ಅನ್ಸರಿ. ಎಂತವ್ರಿಗೆ ಏನೇನೋ ಕೊಡ್ತೀವಿ. ನಿನ್ಗೆ ಒಂದ್ ಮೆಡಿಕಲ್ ಸೀಟ್ ಯಾವ ಲೆಕ್ಕ? ಥ್ಯಾಂಕ್ ಯು ಸರ್. ನೀವು ನನ್ನ ಮಗನಿಗೆ ಮೆಡಿಕಲ್ ಸೀಟ್ ಕೊಡ್ಸೋದಾದ್ರೆ ನಿಮ್ಮನ್ನೇ ಬೂಸ್ಟ್ ಮಾಡೋಣ ಬಿಡಿ. ಎಷ್ಟು ಅಂತ ನಿನ್ ಮಗನ್ಗೆ? 1 ವರ್ಷ. ಅಯ್ಯೋ ಅವ್ನ್ ಮೆಡಿಕಲ್ ಬರತ್ನಲ್ಲ ನಾವು ಬದುಕಿರ್ತೀವೋ ಇಲ್ವೋ? ಬಿಡಪ್ಪ ಕೊಡ್ತಾರ ಆಯ್ತು. ಶುರು ಮಾಡು. ಬನ್ನಿ ಕೂತ್ಕೊ. ಯಾಕೆ ಇಷ್ಟೊತ್ತೇರ್ ಹಾಕಿದೆ? ಇನ್ನೂ ಬರ್ತಾರೆ ಸರ್ MLA ಮಿನಿಸ್ಟರ್ಗಳು ಇನ್ನೂ ಬರೋರಿದ್ದಾರೆ. ಯಾರು ನಮ್ ತೆಂದಿನ ಟೈಗರ್ ಬರ್ತಾನ? ಯಾರ ತೆಂದಿನ ಟೈಗರ್? ಯಾವ ಮಂತ್ರಿ? ತೆಂದಿನ ಟೈಗರ್ ಚಂದ್ರಶೇಖರ್. ಅದು ಸರಿಯಾಗಿ ಹೇಳಿ ಸರ್. ಏನ್ ಸರ್ ನೋಡಿದ್ದಾರೆ. ಏನು ಸರ್ ಇಲ್ಲೆಲ್ಲರೂ ಒಂದೇ ತರ ರಾಜಕೀಯ ಮಂತ್ರಿಗಳಿಗೂ ಅದೇ CMಗೂ ಅದೇ ರಾಮ ಪಂಚಾಯತಿ ಸದಸ್ಯರಿಗೂ ಒಂದೇ ತೇನ. ಸರ್ ದಯವಿಟ್ಟು ಸರ್ ಇದು ಚಾನಲ್ ಸರ್. ನಾವು ಪ್ರೋಗ್ರಾಮ್ ಸ್ಟಾರ್ಟ್ ಮಾಡ್ಬೇಕು. ಅವರೆಲ್ಲ ಬರೋದ್ರಲ್ಲಿದ್ದಾರೆ. ದಯವಿಟ್ಟು ಎಲ್ಲೋ ಒಂದ್ ಕಡೆ ಅಡ್ಜಸ್ಟ್ ಮಾಡ್ಕೊಂಡು ಕೂತ್ಕೊಳ್ಳಿ ಸರ್. ಇರ್ಲಿ ಪರವಾಗಿಲ್ಲ. ಈಗ ನಮ್ಮ ರಾಜ್ಯದ ವಿರೋಧ ಪಕ್ಷದವರಾದ ವಿರೋಧ ಪಕ್ಷದವ್ರು ನಾವು ಅದನ್ನೇ ಕೇಳುದು. ನಮ್ಮ ಪರವಾಗಿ ಯಾರು ಕಟ್ತಿದೆ? ಇರ್ರಿ ನೀವು ಮಾಡ ಇದ್ರಲ್ಲಿ ನಾವು ಕನ್ಫ್ಯೂಸ್ ಮಾಡ್ಕೊಂಡು. ಈಗ ನಮ್ಮ ರಾಜ್ಯದ ಆಡಳಿತ ಪಕ್ಷದ ಇನ್ನೇನ್ ಫೈಟ್ ಮಾಡಕ್ಕೆ ರೆಡಿ ಮಾಡಿದಯ? ಯಾಕ್ರಿ ನಾವು ಬಂದ್ಮೇಲೆ ನಮ್ಗೆ ಆಗದೆ ಇರೋ ಪಕ್ಷದವ್ರು ಬಂದ್ರೆ ನ್ಯಾಯನ? ಇದು ಗಣಪತಿ ಫಂಕ್ಷನ್ ಅಲ್ಲ. ನಾವು ಎಲ್ಲಾ ಪಕ್ಷದವ್ರನ್ನು ಕರೆದು ಇಲ್ಲಿ ಇಂಟರ್ವ್ಯೂ ಮಾಡ್ತೀವಿ. ಬೇರೆ ಮಾತುಗಳೇನಾದ್ರು ನಂದ್ರೆ ಒಲೆಗಳು ನಡೆದೋಯ್ತವೆ. ಅಂದ್ರೆ ಮೀಡಿಯಾ ಕಣ್ರಿ ಕ್ಯಾಮ್ರಾಗಳು ಆನ್ ಮಾಡಿದಾಗ ಹೇಳ್ಬಿಟ್ಟಿರಾ? ಆಫ್ ಆಗಿದ್ಯಾ? ಈಗೆಲ್ಲ ಆಫ್ ಆಗಿದೆ. ಏನ್ ಭಯ ಪಡ ಹೇಳ್ತೀನಿ ಕೇಳು. ಮೊದ್ಲೇ ನಾವು ಅಂಡರ್ ವರ್ಲ್ಡ್ ಇಂದ ಬಂದವರು. ದೂತ್ರ ಏನಾದ್ರು ಮಾತಾಡಿದ್ರೆ ಒಬ್ಬ ತಲೆನೂ ಇರಲ್ಲ ಅಲ್ಲಿ. ಬೇಡ ಬಿಡಿ ಸರ್. ದಯವಿಟ್ಟು ಅಲ್ಲಿಗೆಲ್ಲ ಬರಕ್ ಹೋಗ್ಬಿಡಿ. ದಯವಿಟ್ಟು ಶಾಂತ ರೀತಿಯಿಂದ ನಾವು ಪ್ರೋಗ್ರಾಮ್ ಮಾಡಿಸ್ಕೊಳ್ಳೋಣ. ಒಳ್ಳೊಳ್ಳೆ ಕೊತ್ತನ್ ಕೇಳ್ಬೇಕು. ಖಂಡಿತ ಈಗ ನಮ್ಮ ಆಡಳಿತ ಪಕ್ಷದವ್ರನ್ನ ಕರೆಯೋಣ. ಆಡಳಿತ ಪಕ್ಷದವರಾದಂತಹ
ಅಬ್ದುಲ್ ನೂರುಲ್ಲಾ ಹುಸೇನ್ ಕರೀಂ ಖಾನ್ ಅವರು ಬರ್ತಾ ಇದ್ದಾರೆ. ನಮಸ್ಕಾರ. ನಮ್ದಕ್ಕೆ ಹೋಟ್ಗೆ ಹಾಕಿ ಗೆಲ್ಸಿರೋ ನಮ್ದು ಅಣ್ಣ ತಮ್ಮ ಅಕ್ಕ ತಂಗಿ ಎಲ್ಲ ಅವ್ವ, ಅಪ್ಪ, ಗೆದ್ದಿದ್ದು ಎಲ್ರಿಗೂ ನಮ್ದಕ್ಕೆ ನಮಸ್ಕಾರ. ಇಲ್ಲಿ ನಮ್ದಕ್ಕಿಂತ ಮೊದ್ಲೇ ವಿರೋಧ ಪಕ್ಷದವ್ರಿಗೆ ಬಂದಿದ್ದಾರೆ. ಅವ್ರು ಏನ್ ಪಿತೂರಿ ಹೇಳಿದಾರೆ ನಮ್ದಕ್ಕೆ ಗೊತ್ತಿಲ್ಲ. ನಿಮ್ಗೆ ಗೊತ್ತು ನಮ್ದು ಪಕ್ಷದ ಒಳಗೆ ಏನ್ ಕೆಲ್ಸಗೆ ಮಾಡೈತೆ ಏನ್ ಕೆಲ್ಸಗೆ ಮಾಡಿಲ್ಲ. ಅಲ್ಲೋ ಏ, ಏನ್ ಕಿತ್ಗುಂಡಿ ಆಗಿದೆ ಏನ್ ಕೆಲ್ಸ ಏನ್ ಕಿತ್ಗುಂಡಿ ಆಗಿದೆ ಏನ್ ಕೆಲ್ಸಗೆ ಮಾಡೈತೆ ಇಲ್ಲಿ ಮಾತಾಡು ಗೊತ್ತು ನಿಮ್ಗೆ. ನೋಡಿ ವಿರೋಧ ಪಕ್ಷದವ್ರು ಮಾಡ್ತಿರೋ ಕೆಲ್ಸಗೆ ನೋಡಿ. ನಮ್ದಕ್ಕೆ ಕಂಡ್ರೆ ಹೊಟ್ಟೆಗೆ ಉರಿ. ಅವರು ಸೀರೆಗೆ ಕೊಡ್ತೀನಿ ಅಂತ ಹೇಳ್ತಾರೆ, ಇಲ್ಲ ಸರಾಯಿಗೆ ಕೊಡ್ತೀನಿ ಅಂತ ಹೇಳ್ತಾರೆ. ನಿಮ್ದಕ್ಕೆ ಏನ್ ಬೇಕೋ ನಮ್ ಕೆಲಸ ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ. ನಮ್ಮ ಪಕ್ಷದ ಒಳಗೆ ಹಂಗೆ ಇಲ್ಲ. ಏನ್ ನಡೀತಾ ನಮ್ದು ಇದೆ? ಪಕ್ಷ ಯಾವ್ದಾಗೆ ಮಾಡ್ತಾರೆ ಕೆಲ್ಸ. ಇಲ್ಲಿ ಇವನ್ ನೋಡಿ ಅವ್ರು ಹಾಡ್ತಿರೋದು ನೋಡಿ. ಅವ್ರದ್ದು ಕಳ್ದು ನಂದು ಮಗಾಗೆ ಇದಾರೆ ಅವರು. ಅಲ್ಲೋ ಒಂದ್ಸಲ ಆತ್ಮಹಳ್ಳಿ ನಿಂತ್ಕೊಂಡ್ ತದ್ಕಿದ್ರಿ ಅಲ್ಲ, ಆ ಮಗ ಇಲ್ಲಿ ಬಂದ್ ಹಿಂಗಾಡ್ತಾವ್ನೆ. ಬಂದ್ರಲ್ಲ ಇಲ್ಲಿ ಮಾಡ್ತೀನಿ. ನಮ್ದು ಸಿಟಿಯಲ್ಲಿ ಇದೆ. ಬಂದ್ರ ಮಾತಾಡು. ಇಲ್ಲಿ ಐತೆ. ಓಯ್ ಮಾತಾಡು ಮಾತಾಡೋದೇನ್ ಮಾತಾಡ್ತೀಯ ನೋಡಿ. ಟೋಬಿ ತೆಗಿ. ಹಲೋ ತೆಗಿ ಟೋಬಿ ಯಾಕೆ ತೆಗಿ ಹೇಳ್ತೀನಿ. ಏ, ಗುಂಡೆ ಯಾಕೆ ಮಾಡ್ತಿರೋದು? ಗೊತ್ತಿಲ್ಲ ರೀ. ನಮ್ಮ ಹುಡುಗರು ಹಿಡ್ಕಕ್ ದಂಡ ಕೊಟ್ಟಿದ್ರು. ಡಾಕ್ಟ್ರು ಹೊಲ್ಗೆ ಹಾಕ್ಬಂದ್ ಕೆರ್ದಿರೋದು. ಬೇಕಾ ಮಾತು ಇನ್ನೊಂದ್ಸಲ? ಯಾಕೆ ಕೇಳ್ತೀರಿ ನೀವು? ನಮ್ದು ಜನಗಳಿಗೆ ಒಳ್ಳೇದಾಗ್ಲಿ ಅನ್ಬಿಟ್ಟು ನಮ್ದು ಹೋಗಿದ್ದು ಬಾಬಾ ಬುಡನ್ಗಿರಿಗೆ ಇಲ್ಲ, ಅಲ್ಲಿಗೆ ಬುರುಡಿಗೆ ಮಾಡಿಸ್ಕೊಂಡು ಬಂದೈತೆ. ರೀ ಆಗ್ಲಿ ಕೂತ್ಕೊಡ್ರಿ ರೀ. ನಾವು ನೋಡ್ರಿ ದಯವಿಟ್ಟು ಕ್ಯಾಮ್ರಾ ಆನ್ ಆದಾಗ ಇವೆಲ್ಲ ಮಾತಾಡಕ್ ಹೋಗ್ಬಿಡಿ ಆಯ್ತಾ. ದಯವಿಟ್ಟು ನಿಮ್ ಕೈ ಮುಗಿದ್ ಕೇಳ್ಕೊತೀನಪ್ಪ. ಕ್ಯಾಮ್ರಾ ಇನ್ನೂ ಆನ್ಗೆ ಆಗಿಲ್ಲ. ಇನ್ನೂ ಆನ್ ಆಗಿಲ್ಲ. ಮತ್ತೆ ಇಷ್ಟೊತ್ತಿನ ಭಾಷಣಕ್ಕೆ ಬಿಟ್ಟಿದ್ದು ವೇಸ್ಟ್ ಆಯ್ತಲ್ಲ. ಹೊಗಳೇ ಇಲ್ಲ. ಮಾಡಿ ಅಂದರು ಈ ಬಂದೇಟ್ಗೆ ಭಾಷಣ ಶುರು ಮಾಡ್ಬಿಡದ. ನಮ್ದು ಕೆಲ್ಸಕ್ಕೆ ಹೆಂಗೆ ಐತೆ. ಇರ್ರಿ ಕೂತ್ಕೊಳ್ರಿ. ಈಗ ಮತ್ತೊಂದು ಸಚಿವರು ನಮ್ಮ ವೇದಿಕೆಗೆ ಈಗ ಬರ್ತಾರೆ. ಅವರು ರಸಗೊಬ್ಬರ ಖಾತೆಯ ಸಚಿವರಾದಂತಹ ಮಾಡಪ್ಪ ಅವರು. ಬನ್ನಿ. ಓ ನಮ್ಮ ಮಾಡಪ್ಪನು ಅವ್ರೇ ಅವ್ರೇ ಬರ್ಲಿ ಬರ್ಲಿ. ಮಾಡಪ್ಪ. ನಾಗೇಂದ್ರ ಅವರಿಗೆ MLA ಅಲ್ಲ ಕಣೋ, ನಾನು ಮಿನಿಸ್ಟ್ರು. ನಮಸ್ಕಾರ. ಇವ್ರನ್ನೆಲ್ಲ ಯಾರ್ರಿ ಇಲ್ಲೇ ಯಾಕ್ರಿ ಕರ್ಕೊಂಬಂದ್ರಿ? ನಮ್ಮ ಅಭಿಮಾನಿಗಳು. ಅಭಿಮಾನಿಗಳ ಇಲ್ಲೆಲ್ಲ ಅವ್ರು ಕರ್ಕೊಂಬರ್. ಅಭಿಮಾನಿಗಳು ಅವನೇ. ಅವನ ಹೆಸರು ಏನ್ ಹೇಳಿ? ಮಾಡಪ್ಪ. ಅವ್ ಕರೀತಿರಂದೇನ್ ಹೇಳಿ? ನಾಗೇಂದ್ರ ಅಂತ. ನೋಡಿ ಅಭಿಮಾನಿಗಳಂತೆ. ಅವ್ರ ಮಾತು ನೀವ್ ಮಾಡಿ ನನ್ ಕರ್ಸಿದೀರಾ, ನನ್ ಬಗ್ಗೆ ಮಾತಾಡಿ ಅಷ್ಟೇ. ಸರಿ ರೀ, ಅವ್ರನ್ನೆಲ್ಲ ಕರ್ಕೊಂಬರಂಗಿಲ್ಲ ಕಣೆ. ಕಳ್ಸ್ರಿ. ಯಾಕೆ ಕಳ್ಸಂಗಿಲ್ಲ. ಹಂಗೆಲ್ಲ ಆಗಲ್ಲ ರೀ. ಯಾಕ್ರಿ ಆಗಲ್ಲ? ಹಿಂದಿ ಉಡಾಯಿಸ್ಬಿಡ್ತಾರೆ. ಯಾರನ್ನ? ಅವ್ರನ್ನ ಅಂತ ಏನಿಲ್ಲ, ಯಾರನ್ ಬೇಕಾದ್ರು. ಇರ್ಲಿ ಬಿಡ್ರಿ, ಕೂತ್ಕೊಳ್ಳಿಪ್ಪ. ನಾವು ಒಂದ್ ಕಾಲದಲ್ಲಿ ಆ ತೀಡಿಂದಾನೆ ಬಂದವ್ರಮ್ಮ. ನಮ್ದು ತಿಪ್ಪೆಗುಂಡಿದ್ದು ಒಳಗಿಂದ ಬಂದಿತ್ತು, ನಾವು ಅಲ್ಲೇ ಬಂದಿರೋದು. ಸರಿ, ಆಶ್ಚರ್ಯ ಇದು. ಈ MLA ಮಿನಿಸ್ಟರ್ಗಳನ್ನ ನಾವ್ ಇಂಟರ್ವ್ಯೂ ಮಾಡಕ್ ಕರೆಸ್ತೀರಾ? ಯಾಕೆ ಕರ್ಸ್ತು ಬಿಡಿ. ನಮ್ದು ಹೋಯ್ತು. ಇರ್ರಿ. ನಮ್ದು ಹಾಸ್ಯ ಪಟ್ಟಿ ಬಂದಿತ್ತು ಇಲ್ಲಿ. ಎದ್ ಹೋಗಲ್ಲ. ಯಾರೇನ್ ಮೊಳೆ ಪೆಟ್ಟಿದೆ ಅಲ್ಲಿ? ಎದ್ ಹೋಗು. ನಿಮ್ದಕ್ಕೆ ಯಾರ ಕೇಳ್ದು? ಎದ್ ಹೋಗ್. ನಿಮ್ದು ಯಾರೇ ಮಾಡ್ತಾ ಇರೋದು? ನಿಮ್ದು ಜಾತಿ ಮಾತಾಡಿದ್ರೆ ಹೊಡಿಲಪ್ಪ ಅವನು. ಮುಂದಕ್ಕೆ ಮಾತಾಡ್ರಿ. ಅವನು ಗಟಾಕವ್ರೆ ಅಲ್ಲಿ. ಇರ್ರಿ ಒಂದ್ ನಿಮಿಷ. ನೀನೇನೆ ದಯವಿಟ್ಟು ಇರ್ರಿ ಸ್ವಾಮಿ. ಅದು ಸ್ವಾಮಿ ಸರ್, ದಯವಿಟ್ಟು ಕೂತ್ಕೊಳ್ಳಿ ಸರ್. ನಾವು ಎಲ್ಲಾ ತರ ನೋಡ್ ಬಂದಿರೋರು. ನಮ್ದಕ್ಕೆ ಕ್ಯಾ ನೋಡೇ ಇಲ್ಲ, ಕಣ್ಗೆ ಹಿಂಗ್ ಹೋಗೋದು ನಮ್ದು. ಇರ್ರಿ, ಹಿಂಗೆಲ್ಲ ಕಿತ್ತಾಡ್ಬಾರ್ದು ಕಣ್ರಿ. ಇದಕ್ ನೋಡ್ರಿ ಹೆಂಗ್ ಕಿತ್ತಾಡ್ತಾರ್ರಿ ಇವ್ರು ಆಡಳಿತ ಪಕ್ಷ ವಿರೋಧ ಪಕ್ಷದವರು. ಇದ್ರ ಬಗ್ಗೆ ನಾನು ಕೂಲಂಕುಷವಾಗಿ ಪರಿಶೀಲನೆ ಮಾಡಿ ನಮ್ಮ ಪಕ್ಷದ ಅಧ್ಯಕ್ಷ ಹತ್ರ ಒಂದ್ಸರಿ ಚರ್ಚೆ ಮಾಡಿ ಒಂದ್ ಪರಿಹಾರ ಕಂಡುಕೊಡ್ತೀನಿ ಅಂತ ನಿಮ್ಗೆ ಭರವಸೆ ಕೊಡ್ತೀನಿ ಬಿಡಿ. ಭರವಸೆ. ಈಗ ನಮ್ಮ ಇನ್ನೊಬ್ರು ಖಾತೆಯ ಸಚಿವರಾದಂತಹ ರವಿ ಅವರು ಇವಾಗ ನಮ್ಮ ಸ್ಟುಡಿಯೋಗೆ ಜಾಯ್ನ್ ಆಗ್ತಾ ಇದ್ದಾರೆ. ಬನ್ನಿಪ್ಪ. ಎಲ್ಲಿ ಸಾರಾಯಿ ಖಾತೆ ಸಚಿವರು ಅಂದ್ರೆ ಅಲ್ಲಿಗೆ ಯಾಕೆ ನೋಡ್ತಾರೆ? ಇರ್ಕೆ ನೋಡಿ. ಸ್ವಾಮಿಗಳ ಟೈಟು. ಕೂರ್ಸ್ರಪ್ಪ, ಕೂರ್ಸಿ. ಕರ್ಕೊಂಬಂದ್ ಕೂರ್ಸಿ ಅವನ್ನ. ಕೂರ್ಸ್ರಪ್ಪ, ಕರ್ಕೊಂಬಂದ್ ಸೇರ್ಮೇಲೆ ಕೂರ್ಸಿ. ಬಿದ್ಗಿದ್ ಹೋಗ್ಬಿಟ್ಟವನು. ನೀವು ಸಾರಾಯಿ ಖಾತೆ ಸಚಿವರು ಗೊತ್ತು, ಹಂಗನ್ಬಿಟ್ಟು ಸ್ಟುಡಿಯೋಗೂ ಕುಡ್ಕೊಂಡ್ ಬರ್ತಾರೇನ್ರಿ? ಯಾವ ಸಚಿವರು? ಸಾರಾಯಿ ಖಾತೆ ಸಚಿವರು. ಫಸ್ಟ್ ನಾವು ಕುಡ್ದು ಹಾ, ಆಮೇಲೆ ಜನಗಳು ಕುಡಿಸ್ತೀವಿ. ಯಾಕೋ? ಕ್ವಾರ್ಟರ್ಲೆಲ್ಲ ಈಗ ಹಾ,
ಕಲ್ಬೆರಕೆ ಜಾಸ್ತಿ ಆಗ್ಬಿಟ್ಟಿದೆ. ಅದಕ್ಕೆ ಅದರಿಂದ ಜನಗಳ ಆರೋಗ್ಯ ಹಾಳಾಗೋಗ್ಬಿಡುತ್ತೆ. ಆಯ್ತಾ ದೃಷ್ಟಿಯಿಂದ ಹಾ. ಫಸ್ಟ್ ನಾ ಕುಡಿದು ಆಮೇಲೆ ಜನಗಳು ಕುಡಿಸ್ತೀವಿ. ಯಾಕಂದ್ರೆ ಜನ ಓಟ್ ಹಾಕವ್ರೆ. ಓಟು ಹೌದೌದು, ಬಹಳ ಅಭಿಮಾನ ಇವ್ರಿಗೆ. ಪಂಚಾಯ್ತಿ ಬಿದ್ರೋಗ್ಬಿಡೋದು. ಕಟ್ಕಡಿ ಕೂತ್ಕೊಳ್ಳಿ. ಹಾ, ಕೂತ್ಕೊಳ್ರಿ. ಕೂತ್ಕೊಳ್ರಿ. ಬಿದ್ದಿದ್ದೋಗ್ಬಿಟ್ಟು. ಕೂತ್ಕೊಳ್ರಿ ಸುಮ್ನೆ. ನೋಡ್ರಿ, ಇವಾಗ 4 ಜನ ಮಿನಿಸ್ಟರ್ಗಳು ಬಂದಿದ್ದೀರಾ. ಈಗ ದಯವಿಟ್ಟು ಕ್ಯಾಮ್ರಾನ ಆನ್ ಮಾಡಿಸ್ತಾ ಇದ್ದೀನಿ, ಆಯ್ತಾ? ನಾ ಮಿನಿಟ್ ಇದ್ದದ್ ಕಿತ್ಕೊಂಡ್ರಲ್ಲಪ್ಪ, ಈಗ ಅದೇ ಮೇಲೆ ಹಾಕೊಂಡು ಕಿತ್ಕೊಂಡ್ಬಿಟ್ರಿ ಇವ್ರದ್ದು ಮನೆಗೆ ಒಳಗೆ ಹೋಗಿ ಆಸ್ತಿಗೆ ಕಿತ್ಕೊಳ್ರು. ಹೊಟ್ಟೆ ಉರಿ. ಜನದ ಪ್ರೀತಿಗೆ ಸಂಪನ್ನ ಮಾಡಿ ಸುಮ್ನಿರ್ರಿ. ಅವ್ರಿಗೆ ಹೇಳ್ರಿ. ಸರ್, ಸುಮ್ನಿರಿ ಸರ್, ದಯವಿಟ್ಟು ನಾ ದಯವಿಟ್ಟು. ಮಾತಾಡ್ತಾ ಇದ್ದೀನ. ತುಂಬಿರೋ ಅಂತ ಈಗ ಸರ್ ಎಲ್ಲ ಕ್ಯಾಮ್ರಾಗಳು ಆನ್ ಮಾಡಿ ಸರ್, ಇವಾಗ ಪ್ರೋಗ್ರಾಮ್ ಸ್ಟಾರ್ಟ್ ಮಾಡೋಣ. ನನ್ನೊಂಚೂರು ನನಗ್ ತೋರ್ತಾರಪ್ಪ. ಅವ್ರು ತೋರಿಸ್ತಾರೆ, ಎಲ್ರ ಮೇಲೂ ಒಂದೊಂದು ಕ್ಯಾಮ್ರಾ ಇರುತ್ತೆ. ಹೋಗ್ಬೇಕಂದ್ರೆ ನೋಡ್ಕತ್ನಿ. ತೋರಿಸಿ ಇವ್ರದ್ದು ತಿರುಗಿಸ್ಬಿಟ್ಟು ಇವ್ರ ಗಂಡಿಗೆ ತೋರಿಸಿ. ಯಾಕೆ ಅದಕ್ಕೂ ಅದ್ರ ಕಕ್ಕೊಂಡ್ಬಿಡ್ಬೇಕು. ಯಾವ ಹೊಡಿತಾರೆ ನಿಮ್ದು? ನೋಡಿ ಬಾಯಿ ಮಾತಾಡು, ನೀನು ಒಬ್ಬ ಮಂತ್ರಿ. ಏ, ಕೂತ್ಕೊಳ್ರಿ ದಯವಿಟ್ಟು, ನಮ್ಮ ಕಾರ್ಯಕ್ರಮ ಪ್ರಾರಂಭ ಮಾಡ್ಬೇಕಂದ್ರೆ ಕೂತ್ಕೊಳ್ರಿ. ನೋಡು ಮಾಡು. ಎಲ್ಲ ಕ್ಯಾಮ್ರಾಗಳೆಲ್ಲ ಆನ್ ಆಯ್ತಲ್ಲ? ಆಯ್ತು, ನಿಂತು ಮಾಡಪ್ಪ. ಇವತ್ತು ನಾವು ನಮ್ಮ ಈ ಚಾನೆಲ್ ನಲ್ಲಿ ರಾಜಕೀಯ ರಣರಂಗ ಅನ್ನೋ ಒಂದು ಕಾರ್ಯಕ್ರಮನ ಮಾಡ್ತಾ ಇದ್ದೀವಿ. ಇದರಲ್ಲಿ ಬೇರೆ ಬೇರೆ ಎಲ್ಲಾ ಸಚಿವರುಗಳನ್ನು ಕರೆದು ಅವರವರ ಅಭಿಪ್ರಾಯಗಳನ್ನ, ವಿರೋಧ ಪಕ್ಷದವರು ಹಾಗೂ ಆಡಳಿತ ಪಕ್ಷದವರು ಎಲ್ಲರನ್ನು ಕರೆದು ಅವರ ಅಭಿಪ್ರಾಯಗಳನ್ನ ನಾವು ತಿಳ್ಕೊಳ್ಳೋಕೆ ಟ್ರೈ ಮಾಡ್ತಾ ಇದ್ದೀವಿ. ಈಗ ನಮ್ಮ ಮೊದಲನೆಯ ಪ್ರಶ್ನೆ ಯಾರಿಗೆ? ನಮ್ಮ ಆಡಳಿತ ಪಕ್ಷದವರಿಗೆ ಮೊದಲನೆಯ ಪ್ರಶ್ನೆ ಕೇಳ್ತಾ ಇದ್ದೀವಿ. ಸರ್, ನೀವೀಗ ಆಡಳಿತ ಪಕ್ಷದಲ್ಲಿ ಇದ್ದೀರಲ್ಲ, ಈ ಹಳ್ಳಿಗಳು, ಗ್ರಾಮದಲ್ಲಿ ಮೂಲಭೂತ ಸೌಕರ್ಯಗಳು ಅಂದ್ರೆ ಈ ಬಸ್ಗಳಿಲ್ಲ, ಅದ್ರ ಬಗ್ಗೆ ನೀವೇನ್ ಹೇಳಕ್ ಇಷ್ಟಪಡ್ತೀರಾ? ಬಿಟ್ಟಿದಾರಲ್ರಿ ನಮ್ದಕ್ಕೆ ಸರ್ಕಾರದ ಒಳಗೆ ಹಳ್ಳಿಗೆ 4 ಬಸ್ಗೆ ಬಿಟ್ಟಿದ್ದಾರೆ. ಬೆಳಗ್ಗೆಗೆ ಒಂದು ಬಸ್ಗೆ ಹೋಯ್ತದ, ಮಧ್ಯಾಹ್ನಕ್ಕೆ ಒಂದು ಬಸ್ಗೆ ಹೋಯ್ತದ, ನನ್ ಮಾತಾಡೋಕೆ ಒಂದು ಅವಕಾಶ ಬಸ್ಗೆ ಇದೆಯಾ? ಹೋಯ್ತದ. ಒಂದಿನ ನನ್ ಮಾತಾಡೋಕೆ ಅವಕಾಶ ಇದೆಯಾ? ಇರ್ರಿ, ಅವ್ರು ಮಾತಾಡ್ತಾ ಇದ್ದಾರೆ. ಒಂದಿನ ಅವಕಾಶ ಕೊಡ್ತೀರಾ? ಒಂದ್ ನಿಮಿಷ. ಹೇಳ್ರಿ. ಇಲ್ಲಿ ಕೇಳ್ರಿ, ಯಾವ್ದು ಬರ್ತಿದ್ದೀರೋದು? ನಿನಗೆ 25 ಬಂದಾರ ನಿಂತ್ಕೊಂತದೆ. ಇವ್ರು ಬಂದವ್ರು ಬಂದಿರೋ ಬತ್ತು, ಅದು ಒಂದ್ ಬತ್ತ. ಅದು ನಮ್ದು ಮೇಲಿನ ಕೋಪಕ್ಕೆ ತಗೊಂಡು ಮುಳ್ಗೆ ಇಟ್ಟಿರ್ತಾರೆ. ನಮ್ದಕ್ಕೆ ಏನ್ ಮಾಡ್ತಾರೆ? ಉಳ್ಳಿಡಕ್ ಹೋಯ್ತೀವಿ. ಅವ್ರು ಬಸ್ ಬಿಟ್ಟಿದಾರಂತೆ, ಅದು ಪಂಚರ್ ಆದ್ರೆ ಅವ್ರೇನ್ ಮಾಡಕ್ಕಾಗತ್ತೆ? ಒಳ್ಳೆ ಬತ್ ಕೊಡ್ಬೇಕಲ್ರಿ. ದಡ್ಡ ಗಾಡಿ ಇದ್ದಾಗ ಆಯ್ತಾ ಅದು ಆ ಬತ್ ಮುಟ್ತಾರ? ಅದನ್ನ ರೇ, ಅದು ಇಲ್ಲ ಹಳ್ಳಿಗೂ ನಾವು ಓಲ್ವೋ ಬಸ್ಗೆ ಕೊಡಕಾಯ್ತದೆ. ಆಗಲ್ಲ ರೀ. ಈಗ ಬಸ್ಗಳು ಚೆನ್ನಾಗಿರೋ, ಇವ್ರು ಹೇಳ್ತಾರ ಅರ್ಥ ಏನಂದ್ರೆ ಬಸ್ಗಳು ಚೆನ್ನಾಗಿರೋದು ಬಿಟ್ರೆ ನೀವು ಆ ರೋಡ್ ಅಲ್ಲಿ ಚೆನ್ನಾಗಿ ಓಡಾಡುತ್ತೆ, ಪಂಚರ್ ಆಗಲ್ಲ ಅಂತ ಅವ್ರು ಹೇಳ್ತಾ ಇರೋದು. ಹೌದು. ಪಂಚರ್ಗೆ ಕ್ಯಾಗೆ ಆಯ್ತದೆ. ಅಲ್ಲಿ ನಮ್ಮ ರೋಡ್ಗೆ ರೆಡಿಗೆ ಮಾಡಿಸ್ತಾ ಇದಾರೆ. ಹಾ. ಕಲ್ಲಿಗೆ ಹೊಡೆದು ಪಂಚರ್ಗೆ ಆಯ್ತು, ರೆಡಿ ಆದ್ಮೇಲೆ ಸರಿಗೆ ಹೋಯ್ತದೆ. ಯಾವಾಗಿಂದಪ್ಪ ರೋಡ್ ರೆಡಿ ಮಾಡ್ತಿರೋನು? 3 ವರ್ಷದಿಂದ ನಾನು ಹಾಕ್ತಾನೆ ಅವ್ರೆ. ಮೊನ್ನೆ ಹೋಗ್ಬಿಟ್ಟು ಅವ್ನು ಯಾವನ್ಗೋ ಹೇಳಿದ್ರೆ ಇಂಜಿನಿಯರ್ಗೆ ಅರ್ಥ ಆಯ್ತಾ ನಾನು ಗೊತ್ತಾಯ್ತಾಯ್ತು, ಹೇಳ್ರಿ. ಒಂದೂರು ಕನ್ಫ್ಯೂಸ್ ಮಾಡ್ಕೊಂಬೇಡಿ. ನಾನು ಯಾಕಲಿಲ್ಲ 3 ವರ್ಷದಿಂದ ಅಂದ್ರೆ ಇಂಜಿನಿಯರ್ ಏನ್ ಹೇಳ್ಬೇಕು? ಯಾರ? ಇಂಜಿನಿಯರ್, ಇಂಜಿನಿಯರ್. ಅವನೊಬ್ಬ ಇಂಜಿನಿಯರ್. ಯಾರ್ರಿ ಇಂಜಿನಿಯರ್ಗೆ ಹೇಳ್ತಾರೆ ಅವರು. ಇಂಜಿನಿಯರ್? ಏನ್ ಹೇಳ್ಬೇಕು? ಲೋಲರ್ ಪಂಚರ್ ಆಗದೆ ಅಂತಾನೆ. ಏನ್ ಪಂಚರ್ ಆಗದೆ? ಲೋಲರ್ ಪಂಚರ್ ಆಗಿದ್ದಂತೆ. ಲೋರಲ್ ಅದೇನೋ ಗೊತ್ತಿಲ್ಲ, ಅವನ್ ಭಾಷೆ ಅವನಿಗೆ ಅರ್ಥ ಆಗ್ಬೇಕು. ರೋರಲ್. ಓ, ತಾರ್ ಹಾಕಿದ್ಮೇಲೆ ಮೇಲೆ ಬುಡಂಗಯ್ಯ. ರೋಡ್ ರೋಲರ್. ಅದು ಪಂಚರ್ ಆಯ್ತು ನಾ. ಎಲ್ರಿ ಪಂಚರ್ ಆಗತ್ತೆ? ಅಯ್ಯೋ ಕೇಳಿ, ಅವ್ನ್ ಕೇಳ್ರಿ.